ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ನಕ್ಷೆಗಳ ಪರಿಚಯ. ನಕ್ಷೆಗಳ ಪರಿಚಯ ಅಂದ್ರೆ ಇಂಟ್ರೊಡಕ್ಷನ್ ಟು ಗ್ರಾಫ್ಸ್ ಆ ಪಾಠವನ್ನ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಅದ್ರೊಳಗ ಅಭ್ಯಾಸವನ್ನ ಹೇಳ್ತಾ ಇದ್ದೆ. ಆ ಅಭ್ಯಾಸ ಒಳಗ ಸಾಕಷ್ಟು ಇಲ್ಲೇ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೆ ನಾನು. ಅಂದ್ರೆ ಗ್ರಾಫ್ ಅನ್ನ ಹಾಕುವಂತ ನೆಸೆಸಿಟಿ ಇಲ್ಲ, ಬಟ್ ಗ್ರಾಫ್ ಕೊಟ್ಟಿರ್ತಾರಲ್ಲ ಅದನ್ನ ನೋಡಿ ನಾವು ಆ ಕ್ವಶನ್ಗೆ ಆನ್ಸರ್ ಅನ್ನ ಮಾಡ್ಬೇಕು. ಹೌದಾ? ಈಗ ನಾನು ಅದ್ರೊಳಗ ಯಾವ್ದು ಹೇಳ್ರಿ, ಈಗ ಫಸ್ಟ್ ನಕ್ಷೆಗಳ ಪರಿಚಯ, ನಕ್ಷೆಗಳ ಇಂಟ್ರೊಡಕ್ಷನ್ ಟು ಗ್ರಾಫ್, ನಕ್ಷೆಗಳ ಪರಿಚಯ. ಹೌದಾ? ನಕ್ಷೆಗಳ ಪರಿಚಯ. ಇದ್ರೊಳಗೆ ನಮಗೀಗ ನಾನು ಸೆಕೆಂಡ್ ಮೇನ್ ಅನ್ನ ಹೇಳ್ತಾ ಇದ್ದೆ. ಅಭ್ಯಾಸ 5.1 ಅದ್ರೊಳಗ ಸೆಕೆಂಡ್ ಒನ್ ಅನ್ನ ಹೇಳ್ತಾ ಇದ್ದೆ. ಹೌದಾ? ಅಲ್ಲೇ ಸ್ವಲ್ಪ ನಾನು ನಿಮ್ಗೆ ಅರ್ಧ ಮಾಡಿದ್ದೆ, ಅದನ್ನ ಕಂಟಿನ್ಯೂ ಮಾಡೋರಂತ. ಕೊಟ್ಟಿರುವ ರೇಖಾ ನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟದ ಅಂಕಿ ಅಂಶಗಳನ್ನ ತೋರಿಸುತ್ತದೆ. ಅಲ್ಲಿ ಏನಾಗಿದೆ ಅಂದ್ರೆ ಒಂದು ರೇಖಾ ನಕ್ಷೆ ಅಥವಾ ಸ್ಟ್ರೇಟ್ ಲೈನ್ ಗ್ರಾಫ್ಸ್ ಅನ್ನ ಕೊಟ್ಟಿದ್ದಾರೆ ಅವರು. ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಕಂಪನಿ ಅದು ಏನ್ ಮಾಡತ್ತಂತ ಅದರದ ಮಾರಾಟದ ಒಂದು ಇಯರ್ಲಿ ಎಷ್ಟಿದೆ, ಎಷ್ಟು ಪ್ರಾಫಿಟ್ ಆಯ್ತು, ಯಾವ ಇಯರ್ ಒಳಗ ಲಾಸ್ ಆಯ್ತು ಅನ್ನೋದನ್ನ ಅವರು ಒಂದು ರೇಖಾ ನಕ್ಷೆಯ ಮುಖಾಂತರ ಅದನ್ನ ಕೊಟ್ಟಿದ್ದಾರೆ. ನಾನು ನಿಮಗ್ ಬುಕ್ ಒಳಗ ತೋರಿಸ್ಬೋದು. ಇಲ್ಲಿದೆ ನೋಡ್ರಿ ಇದ. ಹೌದಾ? ಬುಕ್ ಒಳಗ ಇಲ್ಲಿದೆ ಅಲ್ಲ. ಇದು ಏನಾಗಿದೆ ನಮ್ಗ ಇಲ್ಲೇ ನೋಡ್ರಿ, ಮಾರಾಟ ಕೋಟಿ ರೂಪಾಯಿಗಳಲ್ಲಿ ಇಲ್ಲ 2002, 2003, 2004, 5, 6 ವರೆಗೂ ಕೊಟ್ಟಿದ್ದಾರೆ ಅವರು. ಅಂದ್ರೆ ಯಾವ ವರ್ಷ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಅಥವಾ ಈಕ್ವಲ್ ಇದೆ, ಹೋದ ವರ್ಷ ಎಷ್ಟು ಮಾರಾಟ ಆಗಿತ್ತು, ಈ ವರ್ಷ ಅಷ್ಟೇ ಇದೆ ಅನ್ನೋದನ್ನ ಇವಾಗ ನಾವು ನೋಡೋಣಂತ. ಅವ್ರ ಕ್ವಶನ್ ಏನ್ ಕೊಟ್ಟಿದಾರೋ ಅದ್ರ ಮೇಲೆ ನಾವು ಆ ಗ್ರಾಫ್ ನೋಡಿ ಆನ್ಸರ್ ಅನ್ನ ಮಾಡೋಣಂತ. ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡ್ರಿ, ನಮ್ಗ 2002 ಮತ್ತು 2006ರಲ್ಲಿ ಮಾರಾಟವು ಎಷ್ಟಿತ್ತು? ಅವ್ರು 2002ರೊಳಗೆ ಎಷ್ಟಿತ್ತು, 2006ರೊಳಗೆ ಎಷ್ಟಿತ್ತು? ಫಸ್ಟ್ ಕ್ವಶನ್ ಏನಿದೆ ನಮ್ದು ನೋಡ್ರಿ, ಇಲ್ಲಿ 2002 ಅದಲ್ಲ. ಇಲ್ಲಿ ಒಂದ್ಸಲ ನಿಮಗ್ ತೋರಿಸ್ತೇನೆ ನೋಡ್ರಿ ನಾನು. ಈ 2002 ಗ್ರಾಫ್ ಅನ್ನ ನೋಡುವಂತ ಮೆಥಡ್ ನೋಡ್ರಿ, ಇಲ್ಲಿ 2002ರಿಂದ ಈ ಫಸ್ಟ್ ಡಾಟ್ ಎಲ್ಲಿ ಬಂದಿದೆ ನೋಡ್ರಿ, ನಮಗ ಈ ಕಡೆ ಸರಿಸ್ರಿ 4 ಇದೆ. ಹೌದಾ? ನಾನ್ ನಿಮಗ ಒಂದ್ ರಫ್ ಅನ್ನು ಹಾಕಿ ತೋರಿಸ್ತೇನೆ ನೋಡ್ರಿ. ಇಲ್ಲೇ 2006 ಇದೆ. ಹೌದಾ? ಇಲ್ಲಿ ಏನಾಗಿದೆ ನಮ್ಗ 2, ಇಲ್ಲೇ 4, ಇಲ್ಲೇ 6 ಅಂತ ಇದೆ. ಕರೆಕ್ಟ್ ಈ ಎಕ್ಸಾಕ್ಟ್ ಪಾಯಿಂಟಿಗೆ ನಮ್ದಲ್ಲೊಂದು ಪಾಯಿಂಟ್ ಇದೆ. ನಾವ್ ಅದನ್ನ ಯಾವ ರೀತಿ ಗುರುತಿಸ್ಬೇಕಂದ್ರ, ನಿಮಗ ಕೈಲೇ ನೋಡ್ತಿದ್ರೆ ಇದೇ ರೀತಿ ಈ ಸ್ಟ್ರೇಟ್ ಲೈನ್ ತಗೊಂಡು ಹಿಂಗ್ ತಗೊಂಡು ನೋಡಿದ್ರು ಗೊತ್ತಾಗ್ತೈತಿ. ಅಥವಾ ನೀವು ಏನ್ ಮಾಡ್ಬೋದು, ಒಂದು ಸ್ಕೇಲ್ ಅನ್ನ ತಗೊಂಡು ಈ ರೀತಿ ಗುರುತಿಸಿದ್ರು ನಿಮ್ಗ ಗೊತ್ತಾಗ್ತೈತಿ. ಹಾಗಾದ್ರೆ 2006ರೊಳಗ್ ನಮಗ್ ಎಷ್ಟು ಅದು ಲಾಭ ಆಗಿತ್ತು ಅಂದ್ರೆ ಎಷ್ಟು ಮಾರಾಟವಾಗಿದೆ ಹೇಳ್ರಿ ಅದು ನಮಗ್? ಹಾಗಾದ್ರೆ 4 ಕೋಟಿ ರೂಪಾಯಿ. ಹೌದಾ? 4 ಕೋಟಿ ರೂಪಾಯಿ, 4 ಕೋಟಿ ರೂಪಾಯಿ ಅಷ್ಟು ಅದು ಮಾರಾಟ ಆಗೈತಿ. ಯಾವಾಗ? 2002ರೊಳಗ. ಅಲ್ಲೇ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, 2006ರೊಳಗೆ ಎಷ್ಟಾಗಿದೆ ನೋಡ್ರಿ. 2006 ನೀವು ಬುಕ್ ಇದ್ರ ನೋಡ್ಬೋದು. 2006ರೊಳಗೆ ಎಷ್ಟಾಗಿದೆ ಅಂದ್ರ 8 ಕೋಟಿ ಆಗಿದೆ. ಹೌದಾ? 2002ರೊಳಗ 4 ಕೋಟಿ ಇದ್ದದ್ದು ಇಲ್ಲ 2006ರೊಳಗ 8 ಕೋಟಿ ರೂಪಾಯಿ ಆಗಿದೆ ಮಾರಾಟ. ಹೌದಾ? ಅಂದ್ರೆ ನಮಗ್ ಅದನ್ನ ನೋಡಿದ್ರೆ ಏನಾಯ್ತು, ಆ ಕಂಪನಿ ಏನಾಯ್ತು, ಇಯರ್ಲಿ ಅದರದ್ದು ಮಾರಾಟದ ವೆಚ್ಚ ಅಂದ್ರೆ ಮಾರಾಟ ಕ್ವಾಂಟಿಟಿ ಜಾಸ್ತಿ ಆಗಕತ್ತು. ಹೌದಾ? ಆಮೇಲೆ ಮತ್ತ ಬಿ ಇದೆ. ಇದು ಎ ಒಳಗ 1, 2 ಕ್ವಶನ್. ಅದಾದ್ಮೇಲೆ ಬಿ ಒಳಗಿದೆ ನೋಡ್ರಿ. ಬಿ ಏನಿದೆ ಅಂದ್ರೆ 2003 ಮತ್ತು 2005ರಲ್ಲಿ ಮಾರಾಟವು ಎಷ್ಟಿತ್ತು? 2003 ಒಳಗ್ ನೋಡ್ರಿ ಎಷ್ಟಿದೆ ಅಂತ ಹೇಳಿ. 2003 ಎಲ್ಲಿಗ್ ಬರ್ತೈತಂದ್ರ 6 ಮತ್ತು 8ರ ಮಿಡ್ಲ್ ಬರ್ತೈತದು. ಹೌದಾ? 6 ಮತ್ತು 8ರ ನಡು ಅಂದ್ರ ಎಷ್ಟಿದೆ ಅಂದ್ರ 7 ಕೋಟಿ ರೂಪಾಯಿ ಇದೆ. 7 ಕೋಟಿ ರೂಪಾಯಿ ಇದೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, 2005ರಲ್ಲಿ ಮಾರಾಟವು ಎಷ್ಟಿತ್ತು? 2005ರೊಳಗ ಮಾರಾಟ ಎಷ್ಟಿದೆ? 2005 ನೋಡೋಣ. 2005 ಅಂದ್ರ ಅವಾಗ ಏನಾಗಿದೆ ಅಂದ್ರ 10 ಕೋಟಿ ಆಗಿದೆ. 10 ಕೋಟಿ ರೂಪಾಯಿ ಆಗಿದೆ. 10 ಕೋಟಿ ರೂಪಾಯಿ 2005ರೊಳಗಿದು. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ.
2002 ಮತ್ತು 2006ರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸವನ್ನ ಲೆಕ್ಕ ಹಾಕಿ. ಈಗ ನೋಡ್ರಿ ಇಲ್ಲ 2002ರೊಳಗ 4 ಕೋಟಿ ರೂಪಾಯಿ ಆಗೈತಿ, 2006ರೊಳಗ 8 ಕೋಟಿ ಆಗಿದೆ. ಅಂದ್ರೆ ಇವ್ ಎರಡರದ್ದು ವ್ಯತ್ಯಾಸ ಎಷ್ಟಾಗತ್ ನಮಗ ಅಂದ್ರ ನಾವ್ ಏನ್ ಮಾಡ್ಬೇಕು, 8 ಮೈನಸ್ 4 ಇಸ್ ಈಕ್ವಲ್ ಟು ಎಷ್ಟಾಯ್ತು, 8 ಮೈನಸ್ 4 ಇಸ್ 4, ಹೌದಾ, ಕ್ರೋರ್. ಅಂದ್ರ 4 ಕೋಟಿ ರೂಪಾಯಿ ಆಯ್ತು, ಹೌದಾ, 4 ಕೋಟಿ ರೂಪಾಯಿ ಆಗಿದೆ ಅದ್ರದ್ದು 2002 ಮತ್ತ 2006ರಲ್ಲಿ ಇರ್ತಕ್ಕಂತ ವ್ಯತ್ಯಾಸ ನಮಗ, ಹೌದಾ. ನೆಕ್ಸ್ಟ್, ಹಿಂದಿನ ವರ್ಷದೊಂದಿಗೆ ಹೋಲಿಸಿದಾಗ ಯಾವ ವರ್ಷಗಳಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸವು ಅಧಿಕವಾಗಿತ್ತು ಅಂದ್ರ ಯಾವ ವರ್ಷದೊಳಗ ಹಿಂದಿನ ಇದಕ್ಕೆ ಅಧಿಕವಾಗಿತ್ತು ಅಂದ್ರ ಅಲ್ಲಿ ನೋಡ್ರಿ ಸ್ವಲ್ಪ 2005 ಮತ್ತ 6 ನೋಡ್ರಿ. 2005 ಮತ್ತ 6 ಅಂದ್ರ ಅಲ್ಲೇ 2005ರೊಳಗ 10 ಕೋಟಿ ಆಗೈತಿ, ಹೌದಾ. ಅದ್ರ ನೆಕ್ಸ್ಟ್ ನಮ್ಗೆ ಏನಾಗಿದೆ ಇಲ್ಲಿ 2006ರೊಳಗ 8 ಕೋಟಿ ಆಗಿದೆ. ಸೊ ಹಾಗಾದ್ರೆ ನಮ್ದು ಏನಾಯ್ತು, ಮಾರಾಟ ಏನಾಯ್ತು, ಸ್ವಲ್ಪ ಕಡಿಮೆ ಅನಿಸ್ತು. ಅಂದ್ರ ನಮ್ದು ಹಿಂದಿನ ವರ್ಷದ ಅಂದ್ರ ಅಧಿಕವಾಗಿರುವಂತಹ ವರ್ಷ ಯಾವ್ದು ಹೇಳ್ರಿ ಹಾಗಾದ್ರ, ಡಿ ಅಂದ್ರ 2005, ಹೌದಾ. ಯಾವ ವರ್ಷದೊಳಗ ಅಂತ ಹೇಳಿದಾರ ಅವರು. ಸೊ 2005ರೊಳಗ ನಮಗ ಮುಂದಿನ ವರ್ಷದಕ್ಕಿಂತ ಈ ಹಿಂದಿನ ವರ್ಷದ ನಮಗೇನಾಗಿತ್ತು, ಮಾರಾಟ ಅತ್ಯಧಿಕವಾಗಿತ್ತು ಅಥವಾ ಅಧಿಕವಾಗಿತ್ತು ಅಥವಾ ಜಾಸ್ತಿ ಆಗಿತ್ತು ಅಂತ ನಾವು ಹೇಳ್ಬೋದು. ಕರೆಕ್ಟಾ, ಇದು ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ನೆಕ್ಸ್ಟ್ ಥರ್ಡ್ ನೀವ ಮಾಡ್ಬೋದು, ಲಾಸ್ಟ್ ಫೋರ್ತ್ ಒಂದೊಂದ್ ಮಾಡ್ತೇನೆ ನೋಡ್ರಿ. ಅದಾದ್ಮೇಲೆ ನಿಮಗ ರೇಖಾ ನಕ್ಷೆ ಅಂತ ನೋಡೋಣ, ಹೌದಾ. ಫೋರ್ತ್ ಒನ್ ನೋಡ್ರಿ, ಫೋರ್ತ್ ಒನ್ ಏನಿದೆ ಕ್ವಶನ್ ನೋಡ್ರಿ. ಕೊಟ್ಟಿರುವ ನಕ್ಷೆಯು ಒಂದು ವಾರದ ಅವಧಿಯಲ್ಲಿ ಪ್ರತಿ ದಿನದ ಮುನ್ಸೂಚಿತ ತಾಪ ಮತ್ತು ನೈಜ ತಾಪದ ವಿವರಗಳನ್ನ ತೋರಿಸುತ್ತಿದೆ. ಅಂದ್ರೆ ಒಂದು ನಕ್ಷೆ ಏನಾಗಿದೆ, ನಮ್ಗೀಗ ಸ್ವಲ್ಪ ಗೂಗಲ್ ಒಳಗೆ ನೋಡ್ತಾ ಇರ್ತೀವಿ ನಾವು ಇವತ್ತಿನ ವೆದರ್ ಯಾವ ರೀತಿ ಇರ್ಬೋದು. ಅವ್ರು ಏನ್ ಹೇಳ್ತಾರೋ ಭಾಗಶಃ ಅಥವಾ ಅಂದ್ರೆ ಏನಾಗಿತ್ತು, ಬಿಸಿಲು ಬೀಳ್ಬಹುದು ಅಥವಾ ಮಳೆ ಬರ್ಬಹುದು ಅಥವಾ ತಂಪು ಗಾಳಿ ಬೀಸಬಹುದು, ಮೇ ಆರ್ ಮೇ ನಾಟ್ ಬಿ ಅಂತ ಹೇಳ್ತಿರ್ತಾರ. ಅಂದ್ರೆ ಅದ ಕರೆಕ್ಟ್ ಅದ ಟೈಮಿಗೆ ಅದ ಕರೆಕ್ಟ್ ಆಗಿತ್ತು ಅಥವಾ ಅದ್ರೊಳಗೆ ಹೆಚ್ಚು ಕಡಿಮೆ ಆಗಿತ್ತಂದ್ರ ಅದು ನಮಗ ನಿಜವಾದ ತಾಪಮಾನ. ಅಂದ್ರ ಭಾಗಶಃ ತಾಪಮಾನ ಅಂದ್ರೆ ಅವ್ರು ಏನದಕ್ಕೆ ವರ್ಡ್ ಕೊಟ್ಟಿದ್ದಾರೆ ಹೇಳ್ರಿ, ಮುನ್ಸೂಚಿತ ತಾಪ ಮತ್ತ ನೈಜ ತಾಪವನ್ನ ಅಲ್ಲಿ ಗ್ರಾಫ್ ಒಳಗ್ ಕೊಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ಬುಕ್ ಒಳಗ್ ತೋರಿಸ್ತೇನೆ ನೋಡ್ರಿ ನಿಮಗ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹೌದಾ. ಇಲ್ಲಿ ಮುನ್ಸೂಚಿತ ಭಾಗ ಅಂದ್ರ ಡಾಟ್ 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 ಇಟ್ಟಿದ್ದಾರೆ, ನೈಜ ಅಂದ್ರ ಕರೆಕ್ಟ್ ಸ್ಟ್ರೇಟ್ ಲೈನ್ ಅನ್ನ ಎಳೆದಿದ್ದಾರೆ. ಈ ಗ್ರಾಫ್ ಮೇಲೆ ನಾವು ಕ್ವಶನ್ಗೆ ಆನ್ಸರ್ ಮಾಡ್ಬೇಕೀಗ, ಹೌದಾ. ಈ ಗ್ರಾಫ್ ಅನ್ನ ಸ್ವಲ್ಪ ಇದಕ್ಕ ಬುಕ್ ಬೇಕೇ ಬೇಕು, ಬುಕ್ ನೋಡಿನ ನೀವು ಆನ್ಸರ್ ಮಾಡ್ಬೇಕಾಗ್ತೈತಿ ಇದಕ್ಕ. ಯಾಕಂದ್ರೆ ನಿಮ್ಗೆ ಕ್ವಶನ್ ಕೊಟ್ರು ನಿಮಗ ಗ್ರಾಫ್ ಕೊಟ್ಟನ ಹೇಳ್ತಾ ಇರ್ತಾರೋ, ಹೌದಾ. ಅಲ್ಲಿ ನೋಡ್ರಿ ಫಸ್ಟ್ ಕ್ವಶನ್ ಏನಿದೆ, ಫೋರ್ತ್ ಒನ್ ಅಲ್ಲ ಇದೆ, ಹೌದಾ. ಅದ್ರೊಳಗ ಕ್ವಶನ್ ಏನಿದೆ ನೋಡ್ರಿ, ಯಾವ ಯಾವ ದಿನಗಳಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳು ಸಮನಾಗಿವೆ, ಯಾವ ಯಾವ ದಿನಗಳಲ್ಲಿ. ಇಲ್ಲಿ ನೋಡ್ರಿ ಕೆಳಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ದಿನಗಳಲ್ಲಿ ಮುನ್ಸೂಚಿತ ಅಂದ್ರ ಇಲ್ಲಿ ನೋಡ್ರಿ ಮಂಗಳವಾರ ಸೇಮ್ ಇದೆ, ಅದಾದ್ಮೇಲೆ ಶುಕ್ರವಾರನು ಸೇಮ್ ಇದೆ, ಅದಾದ್ಮೇಲೆ ಭಾನುವಾರನು ಸೇಮ್ ಇದೆ. ಅಂದ್ರ ಮುನ್ಸೂಚಿತ ತಾಪ ಅವ್ರು ಕೊಟ್ಟಿರೋದು ಅಂದಾಜು ಮಾಡಿರುವಂತಹ ತಾಪ ಅಥವಾ ಉಷ್ಣತೆ ಮತ್ತ ಅದು ನಿಜವಾಗ್ಲೂ ಇರುವಂತಹ ತಾಪ ಸೇಮ್ ಇರುವಂತಹ ದಿನಗಳು ಯಾವ್ಯಾವ ಅಂದ್ರ ಮಂಗಳವಾರ, ಹೌದಾ, ಮಂಗಳವಾರ. ನೆಕ್ಸ್ಟ್ ಯಾವ್ದಿದೆ ಅಂದ್ರ ಶುಕ್ರವಾರ, ನೆಕ್ಸ್ಟ್ ಯಾವ್ದಿದೆ ಅಂದ್ರ ಭಾನುವಾರ. ಅಂದ್ರ ಈ ವಾರದೊಳಗೆ ಏನಾಗಿದೆ ಅಂದ್ರ ಅವ್ರು ಕೊಟ್ಟಿರುವಂತವಕ್ಕ ಇಲ್ಲಿ ಏನಾಯ್ತಿದು ಟ್ಯೂಸ್ಡೇ, ಫ್ರೈಡೆ ಅಂಡ್ ಸಂಡೇ. ಅಲ್ಲಿ ಏನಾಗಿದೆ ನಮಗ ಕೊಟ್ಟಿರುವ ನೈಜ ತಾಪಮಾನ ಮತ್ತ ಏನದು ಮುನ್ಸೂಚಿತ ತಾಪಮಾನ ಮೂರು ಅಲ್ಲೇ ಏನಾಗಿದೆ, ಈ 3 ದಿನದೊಳಗೆ ನಮಗ ಸೇಮ್ ಬಂದಿದೆ ಅಂತ ಅರ್ಥ, ಹೌದಾ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ, ಕ್ವಶನ್ ಓದ್ತೇನೆ ನೋಡ್ರಿ. ವಾರದ ಅವಧಿಯಲ್ಲಿ ಅತ್ಯಧಿಕ ಮುನ್ಸೂಚಿತ ತಾಪವೆಷ್ಟು? ಅತ್ಯಧಿಕ ತಾಪ ಅಂದ್ರೆ ಯಾವ್ದಿದೆ ನೋಡ್ರಿ, ಅತ್ಯಧಿಕ ತಾಪ ಅಂದ್ರ
ಅತ್ಯಧಿಕ ತಾಪ ಅಂದ್ರ 35°C ಇದೆ. ಅತಿ ಹೆಚ್ಚು ಆ ಪೂರ್ತಿ ವಾರದೊಳಗ ಅತಿ ಹೆಚ್ಚು ತಾಪಮಾನ ಆಗಿರುವಂತಹ ತಾಪಮಾನ ಎಷ್ಟಂದ್ರ 35°C ಅಂತ ಇದೆ. ಹೌದಾ? ಆಮೇಲೆ ಥರ್ಡ್ ಕ್ವಶನ್ ಏನಿದೆ, ವಾರದಲ್ಲಿ ಅತಿ ಕಡಿಮೆ ನೈಜ ತಾಪವೆಷ್ಟು? ಅತ್ಯಧಿಕ ಇದು ಮುನ್ಸೂಚಿತ ತಾಪ 35° ಆಯ್ತು. ನೈಜ ಕಡಿಮೆ ನೈಜ ಅಂದ್ರೆ ಯಾವ್ದಂದ್ರ ಇಲ್ಲಿ ಕೊಟ್ಟಿದಾರ ನೋಡ್ರಿ. ಕಡಿಮೆ ನೈಜ ಅಂದ್ರ 15°C. 15°C ಅನ್ನೋದು ನಮಗೇನಾಗಿದೆ ನೈಜ ತಾಪಮಾನ. ಆ ವಾರದೊಳಗ ಅತಿ ಕಡಿಮೆಯ ನೈಜ ತಾಪಮಾನ ಎಷ್ಟಾಗಿದೆ ನಮ್ಗ 15°C ಅಂತ ಆಗಿದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಯಾವ ದಿನದಲ್ಲಿ ನೈಜ ತಾಪವು ಮುನ್ಸೂಚಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವನ್ನ ಹೊಂದಿದೆ? ಅತಿ ಹೆಚ್ಚು ವ್ಯತ್ಯಾಸವನ್ನ ಹೊಂದಿದೆ ಅಂದ್ರ ನೈಜ ತಾಪಮಾನಕ್ಕೂ ಮುನ್ಸೂಚನ ತಾಪಮಾನಕ್ಕೂ ಏನಾಗಿದೆ ಅತಿ ಹೆಚ್ಚು ವ್ಯತ್ಯಾಸವನ್ನ ಹೊಂದಿರತಕ್ಕಂಥದ್ದು ಯಾವ ದಿನದಲ್ಲಿ ಅಂದ್ರ ಇಲ್ಲೇ ನೋಡ್ರಿ, ಗುರುವಾರ ಇದೆ ನೋಡ್ರಿ ನಮಗಲ್ಲಿ. ಹೌದಾ? ಮುನ್ಸೂಚಿತ ತಾಪ ಅತಿ ಹೆಚ್ಚು ಕೊಟ್ಟಿದಾರು, ಅದಾದ್ಮೇಲೆ ನಮಗ ಕಡಿಮೆ ಅದು ನಿಜವಾದ ತಾಪಮಾನ ಏನಾಗಿದೆ ನಮಗ ಕಡಿಮೆ ಆಗಿ ಕೊಟ್ಟಿದಾರು. ಸೊ ಅದೇನಾಗತ್ತ ಹಾಗಾದ್ರೆ ನಮ್ದು ಡಿ ಏನಾಗತ್ತ ಗುರುವಾರ ಅಂತ ಆನ್ಸರ್ ಬರ್ತೈತಿ. ಥರ್ಸ್ಡೇ ಅಂದ್ರ ಅಲ್ಲೇ ಹವಾಮಾನ ಇಲಾಖೆಯವರು ಏನ್ ಮಾಡಿದಾರ ಹೇಳ್ರಿ, ಹವಾಮಾನ ಇಲಾಖೆಯವರು ನಮಗ ಫಸ್ಟ್ ಏನ್ ಮಾಡಿದಾರು, ಒಂದ್ ಇಂತಿಷ್ಟು ವೆದರ್ ಇಷ್ಟು °C ತಾಪಮಾನ ಆಗ್ಬಹುದು ಅಂತ ಹೇಳಿದಾರ. ಬಟ್ ಅವ್ರು ಹೇಳಿದಕ್ಕಿಂತ ಬಹಳ ಕಡಿಮೆಯಲ್ಲಿ ಏನಾಗಿದೆ ನಮಗ ತಾಪಮಾನ ಕಡಿಮೆ ಆಗಿರುವಂತಹ ದಿನ ಯಾವ್ದಂದ್ರ ಗುರುವಾರ. ಅರ್ಥ ಆಯ್ತಾ? ಇದಿಷ್ಟು ನಿಮ್ಗೆ ಏನಾಗತ್ತೆ ಹೇಳ್ರಿ, ಒಂದು ನಕ್ಷೆಯನ್ನ ನೋಡಿ ನಾನು ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟೆ. ಒಂದ ಸ್ಟ್ರೇಟ್ ಲೈನ್ ಇದ್ದದ್ದನ್ನು ತೋರಿಸಿದೆ, ಆಮೇಲೆ ಡಬಲ್ ಸ್ಟ್ರೇಟ್ ಲೈನ್ ಇದ್ದದ್ದನ್ನು ತೋರಿಸಿದೆ. ಸೊ ಇಲ್ಲಿಗೆ ನಿಮ್ದು ಅಭ್ಯಾಸ 5.1 ಮುಗೀತು. ಇದ್ರ ನೆಕ್ಸ್ಟ್ ನಾನು ಹೋಗೋದು ಇವಾಗ ರೇಖಾ ನಕ್ಷೆ ಅಥವಾ ಸ್ಟ್ರೇಟ್ ಲೈನ್ ಗ್ರಾಫ್ ಅಂತ ಹೋಗ್ತೇನೆ. ಹೌದಾ? ಸ್ಟ್ರೇಟ್ ಲೈನ್ ಗ್ರಾಫ್ ಅಂದ್ರ ನಮ್ಗೆ ಇಲ್ಲಿ ಏನಾಗ್ಬೇಕಂದ್ರ ಫಸ್ಟ್ ನಿಮಗ ಕಾರ್ಟೇಶಿಯನ್ ಪ್ಲೇನ್ ಅಂತ ಹೇಳಿ ನಾನು ನಿಮಗ್ ಲಾಸ್ಟ್ ಟೈಮ್ ತೋರಿಸಿದ್ದೆ. ಹೌದಾ? ಅಲ್ಲಿ ಏನಾಗಿರ್ತಾವಂದ್ರ ನಿಮಗ ಅಲ್ಲೇ ಗ್ರಾಫ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನಾನು ನಿಮಗ. ಈ ಕಡೆ ಸೈಡ್ ಏನ್ ಇರ್ತೈತಿ, ಮೊದಲೇ ಚತುರ್ಥಾಂಕ, ಎರಡನೇ ಚತುರ್ಥಾಂಕ, ಮೂರನೇ ಚತುರ್ಥಾಂಕ, ಈ ರೀತಿ ಇರ್ತಾವು. ಸೊ ಇಲ್ಲಿ ಏನಾಗಿದೆ ಅಂದ್ರ ನಾವೊಂದು ಯಾವ್ದೋ ಒಂದು ರೇಖಾ ನಕ್ಷೆಯನ್ನ ಹಾಕ್ಬೇಕು ಅಂದ್ರ ಇದು ಸ್ಟ್ರೇಟ್ ಲೈನ್ ಗ್ರಾಫ್ ಅನ್ನ ಹಾಕ್ಬೇಕು ಅಂತಂದ್ರ ರೇಖಾ ನಕ್ಷೆ. ಇಲ್ಲಿ ಏನಾಗಿದೆ ಅಂದ್ರ ರೇಖಾ ನಕ್ಷೆ ಒಂದು ಸ್ಟ್ರೇಟ್ ಲೈನ್ ಗ್ರಾಫ್ ಅನ್ನ ಹಾಕ್ಬೇಕಂದ್ರ ನಮಗ್ ಫಸ್ಟ್ ಏನ್ ಬೇಕಂದ್ರ ನಿರ್ದೇಶಾಂಕಗಳು ಬೇಕು. ಯಾವುದೇ ಒಂದು ಗ್ರಾಫ್ ಅನ್ನ ರಚನೆ ಮಾಡ್ಬೇಕಂದ್ರ ನಮಗ ಕೋಆರ್ಡಿನೇಟ್ಸ್ ಅಂತ ಕರಿತೇವಿ, ಅಥವಾ ನಿರ್ದೇಶಾಂಕಗಳು ಬೇಕು. ಈ ರೀತಿ ಬರ್ದಿರ್ತಕ್ಕಂಥ ನಿರ್ದೇಶಾಂಕಗಳು ಅಂದ್ರ ಎಕ್ಸ್ ಅಕ್ಷದೊಳಗ್ ಯಾವ ಬಿಂದುವನ್ನ ಗುರುತಿಸ್ಬೇಕು, ವಾಯ್ ಅಕ್ಷದೊಳಗ್ ಯಾವ ಬಿಂದುವನ್ನ ಗುರುತಿಸ್ಬೇಕು ಅನ್ನೋದು ನಮಗ ಬಿಂದುಗಳು, ಅಥವಾ ಅವಕ್ ಏನಂತ ಕರಿತೇವೆ ಅಂದ್ರ ನಾವು ಈ ರೇಖಾ ಅಂದ್ರ ಗ್ರಾಫಿನ ಲ್ಯಾಂಗ್ವೇಜ್ ಒಳಗ ಅವಕ್ಕ ನಿರ್ದೇಶಾಂಕಗಳು ಅಂತ ಕರಿತೀವಿ. ನಾವು ಇನ್ನು ಜನರಲ್ ಅವಕ್ಕ ಬಿಂದುಗಳು ಅಂತ ಕರಿತೀವಿ. ಬಟ್ ಅವಕ್ಕ ಕರೆಕ್ಟ್ ವರ್ಡ್ ಏನಂದ್ರ ಕೋಆರ್ಡಿನೇಟ್ಸ್ ಅಥವಾ ನಿರ್ದೇಶಾಂಕಗಳು ಅಂತ ಕರಿತೀವಿ ನಾವು. ಹೌದಾ? ಈ ನಿರ್ದೇಶಾಂಕಗಳನ್ನ ಯಾವ ರೀತಿ ನಾವು ಆ ಗ್ರಾಫ್ ಒಳಗ ಕರೆಕ್ಟ್ ಆಗಿ ಗುರುತಿಸ್ಬೇಕು ಅನ್ನೋದನ್ನ ನಾನು ಏನೇ ಇದ್ರು ರಫ್ ಹೇಳ್ತಿರ್ತೇನೆ, ಬಟ್ ನಿಮಗ ಅದನ್ನ ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೇನಂತ. ಅದಕ್ಕಿಂತ ಮುಂಚೆ ಇಲ್ಲಿ ಮತ್ತೇನಾದ್ರೂ ಇಂಟ್ರೊಡಕ್ಷನ್ ಅದಾವೇನ ನೋಡೋಣಂತ. ಹೌದಾ? ಇಲ್ಲಿ ನೋಡ್ರಿ. ಹೌದಾ? ಇವೆಲ್ಲ ನಿಮಗೆ ಈಗ ಏನಾಗಿದಾವ ಅಂದ್ರ ಜಸ್ಟ್ ಬಿಂದುಗಳನ್ನ ಯಾವ ರೀತಿ ಗುರುತಿಸ್ಬೇಕು ಅನ್ನುವಂತಹ ಎಕ್ಸಾಂಪಲ್ಸ್ ಗಳದು. ಅವನ್ನ ನಾನು ನಿಮಗೆ ಇಲ್ಲೇ ಸಿಮ್ಯುಲೇಷನ್ ಒಳಗ ತೋರಿಸ್ತೇನಂತ. ಅಂದ್ರೆ ಆ ಬಿಂದುಗಳನ್ನ ಗುರುತಿಸಿ ನಾವು ಯಾವ ರೀತಿ ಸ್ಟ್ರೇಟ್ ಲೈನ್ ಅನ್ನ ಗುರುತಿಸ್ಬೇಕಂತ ಹೇಳಿ. ಹೌದಾ? ಇಲ್ಲಿ ತೋರಿಸ್ತೇನೆ ನೋಡ್ರಿ, ಒಂದ್ ಸೆಕೆಂಡ್. ಇಲ್ಲಿದಾವ ನೋಡ್ರಿ ಬಿಂದುಗಳು. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಹೌದಾ? ಹೌದಾ? ಇಲ್ಲಿ ಏನಾಗಿದೆ ನಿಮ್ಗ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಈ ಲೈನ್ ಬರೋದು ಯಾವ್ದು ಹೇಳ್ರಿ ಹಾಗಾದ್ರೆ ಎಕ್ಸ್ ಅಕ್ಷ, ಈ ಲೈನ್ ಬರೋದು ನಮಗ ವಾಯ್ ಅಕ್ಷ ಅಂತ ಇದೆ. ಈ ಸೈಡ್ ನಿಂದ ಈ ಸೈಡ್ ಹೋದಿವಿ ಅಂದ್ರ ಎಲ್ಲಾ ಪ್ಲಸ್ ವ್ಯಾಲ್ಯೂಗಳು ಇರ್ತಾವು. ಅಂದ್ರೆ ಈ ಕಡೆ ಬರೋದಕ್ಕೆ ಇದಕ್ಕೆ ನಾವು ಎಕ್ಸ್ ಅಕ್ಷ ಅಂತೇವಿ.
ಈ ದಿಂದ ಈ ಸೈಡ್ ಹೋಗೋದಕ್ಕ ಎಕ್ಸ್ ಡ್ಯಾಶ್ ಅಕ್ಷ ಅಂತ ಕರಿತೀವಿ. ಈ ಲೈನ್ ಏನಿದೆ ಅಲ್ಲ ಇದಕ್ ನಾವ್ ಏನಂತ ಕರಿತೀವಿ ವಾಯ್ ಅಕ್ಷ. ಅದು ದಿಂದ ಮೇಲ್ ಹೋದಿವಿ ಅಂದ್ರೆ ಇದಕ್ಕ ವಾಯ್ ಅಕ್ಷ ಅಂತ ಕರಿತೀವಿ. ದಿಂದ ಕೆಳಗ್ ಬಂದಿವಿ ಅಂದ್ರೆ ಇದಕ್ಕ ವಾಯ್ ಡ್ಯಾಶ್ ಅಕ್ಷ ಅಂತ ಕರಿತೀವಿ. ಹೌದಾ? ಆಮೇಲೆ ಇದಕ್ಕೆ ಏನಂತ ಕರಿತೀವಿ ಹೇಳ್ರಿ? ಈ ಭಾಗಕ್ಕೆ ಏನಂತ ಕರಿತೀವಿ? ಇವನ್ನೆಲ್ಲಾ ನಾನು ನಿಮಗ್ ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೇನೆ. ಈ ಭಾಗಕ್ಕೆ ನಾವು ಫಸ್ಟ್ ಕ್ವಾಡ್ರೆಂಟ್ ಅಥವಾ ಮೊದಲನೇ ಚತುರ್ಥಾಂಕ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ಎರಡನೇ ಚತುರ್ಥಾಂಕ. ಇದಕ್ಕೇನಂತ ಕರಿತೀವಿ? ಮೂರನೇ ಚತುರ್ಥಾಂಕ. ಇದಕ್ಕ ನಾಲ್ಕನೇ ಚತುರ್ಥಾಂಕ ಅಂತ ಕರಿತೀವಿ. ಹೌದಾ? ಕರೆಕ್ಟ್ ಆಗಿ ಸರಿಸ್ತಾನೆ. ಇಲ್ಲಿ ನೋಡ್ರಿ, ಇಲ್ಲೇನ್ ಸೈಡಿಗೆ ಇಲ್ಲಿ ನಿಮ್ಗ ಪಾಯಿಂಟ್ಸ್ ಗಳು ಕಾಣಿಸ್ತಾ ಇದಾವು. ಇವಕ್ಕೆಲ್ಲ ನಿರ್ದೇಶಾಂಕಗಳು ಅಂತ ಕರಿತೀವಿ. ಇವನ್ನ ನಿಮ್ಗ ಬುಕ್ ಒಳಗ ಎಕ್ಸಾಂಪಲ್ ಅನ್ನ ನಾ ಡೈರೆಕ್ಟ್ ನಿಮ್ಗ ಸಿಮ್ಯುಲೇಷನ್ ಒಳಗ ತೋರಿಸ್ತಾ ಇದ್ದೀನಿ. ಹೌದಾ? ಯಾವ ರೀತಿ ನಾವು ಬಿಂದುಗಳನ್ನ ಗುರುತಿಸ್ಬೇಕು ಅಂತ ಹೇಳಿ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಒನ್ ನೋಡ್ರಿ, 0 ಇವಕ್ 0 ನಾವ್ ಏನಂತ ಕರಿತೇವೆ ಹೇಳ್ರಿ? ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕರಿತೇವೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಈ ಕ್ವಶನ್ ನಿಮ್ಗ ಅಪ್ ಟು 10th ವರೆಗೂ ವೆರಿ 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 ಇಂಪಾರ್ಟೆಂಟ್ ಫಾರ್ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕ್ಸ್ ಕ್ವಶನ್ ಗೆ ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೀರಿ ಅಂದ್ರೆ ನಾವು 0 ಅಂತ ಈ ರೀತಿ ಬ್ರಾಕೆಟ್ ಹಾಕಿ 0 ಅಂತ ಬರಿಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ನಾ ಕರ್ಸರ್ ಪಾಯಿಂಟ್ ತೋರಿಸ್ತಾ ಇದ್ದೇನಲ್ಲ ಇಲ್ಲೇ. ಆಮೇಲೆ ಇದಂತೂ ಗುರ್ತಾಯ್ತು. ಈಗ ಸೆಕೆಂಡ್ ನೋಡ್ರಿ, ಇಲ್ಲಿ ಬಿ ಆಫ್ ಇವಕ್ ನಾವ್ ಏನಂತ ಕರಿತೀವಿ? ಬಿ ಇಸ್ ಈಕ್ವಲ್ ಟು ಬ್ರಾಕೆಟ್ 2 ಅಂತ ಓದೋ ಹಾಗಿಲ್ಲ. ಇದನ್ನ ಯಾವ ರೀತಿ ಓದ್ಬೇಕಂದ್ರ ಬಿ ಆಫ್ 2 ಅಂತ ಹೇಳಿ. ಈಗ ಫಸ್ಟ್ ಇರುದ ಎಕ್ಸ್ ವ್ಯಾಲ್ಯೂ, ಸೆಕೆಂಡ್ ಇರುದು ನಮಗ ವೈ ವ್ಯಾಲ್ಯೂ ಅಂತ ಇದೆ. ಹೌದಾ? ಈಗ ನೋಡ್ರಿ, ಬಿ ಆಫ್ ಇಲ್ಲಿ ನಾ ಕಾಣಿಸ್ತಾ ಇದೆ, ಇಲ್ಲಿ ಪಾಯಿಂಟ್ ಮಾಡ್ತಾ ಇರೋದು ಬಿ ಆಫ್ 2 ಇರೋದ್ರಿಂದ ಎರಡು ಅದು ಏನಾಗಿದಾವ್? ಪ್ಲಸ್ ಇದಾವ್. ಎರಡು ಪ್ಲಸ್ ಇದ್ರ ನಮ್ಗೆ ಎಲ್ಲಿ ಬರ್ತೈತಿ ಹೇಳ್ರಿ? ಅದು ಈ ಫಸ್ಟ್ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ನಮಗ ಇದು 2 ಇದೆ. ಹೌದಾ? ಇದ ಎಕ್ಸ್ನು 2 ಇದೆ, ಆಮೇಲೆ ವಾಯ್ನು 2 ಇದೆ ಅಂದಾಗ ಆ ಪಾಯಿಂಟ್ ಎಲ್ಲಿ ಬರ್ತೈತೆ ಅಂದ್ರೆ ನಮ್ಗೆ ಇಲ್ಲಿ ಬರ್ತೈತಿ. ಹೌದಾ? ಕರೆಕ್ಟ್ ಆಗಿ ತೋರಿಸ್ಲಿ ನಾನು ಇಲ್ಲಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಬಿ ಆಫ್ 2 ಅಂದ್ರ ಎಕ್ಸ್ನು ಪ್ಲಸ್ ವ್ಯಾಲ್ಯೂ ಬಂತು, ವಾಯ್ನು ನಮಗೇನಾಯ್ತು? ಪ್ಲಸ್ ವ್ಯಾಲ್ಯೂ ಅಂತ ಬಂತು. ನೆಕ್ಸ್ಟ್ ಇಲ್ಲಿ ಸಿ ಇದೆ ನೋಡ್ರಿ, ನಮಗೆ ಸಿ ಆಫ್ -4 ಅಂದ್ರ ಎಕ್ಸ್ ಅನ್ನೋದು ನಮಗ ಮೈನಸ್ ಒಳಗ್ ಬಂದಿದೆ, ವಾಯ್ ಅನ್ನೋದು ಪ್ಲಸ್ ಬಂದಿರೋದ್ರಿಂದ ಎಲ್ಲಿ ಬರ್ತೈತೆ ಹಾಗಾದ್ರೆ ಹೇಳ್ರಿ? ಇದು ಎಕ್ಸ್ ಮೈನಸ್ ಇದೆ, ವಾಯ್ ಪ್ಲಸ್ ಇದೆ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಏನಾಗತ್ ನೋಡ್ರಿ, ಎಕ್ಸ್ ಅಂದ್ರ ಇಲ್ಲಿ -4. ನಾ ಇಲ್ಲಿ ಕರ್ಸರ್ ಪಾಯಿಂಟ್ ತೋರಿಸ್ತಾ ಇದ್ದೀನಿ. ಆ -4 ದಿಂದ ನಾವ್ ಎಲ್ಲಿಗೆ ಹೋಗ್ಬೇಕಂದ್ರ ಇಲ್ಲಿ ನೋಡ್ತಾ ಇದ್ದೀನಿ, ನಾನು ಸ್ಟ್ರೇಟ್ ಆಗಿ ಯಾವ ರೀತಿ ಹೋಗ್ತಾ ಇದ್ದೀನಿ? -4 ದಿಂದ ಈ 3 ಇಲ್ಲಿದೆ. ಹೌದಾ? ಅಂದ್ರೆ ನಮ್ದು ಈ ಪಾಯಿಂಟ್ ಇಲ್ಲಿ ಬರ್ತೈತಿ. ನಾ ಜಸ್ಟ್ ನಿಮ್ಗೆ ಪಾಯಿಂಟ್ ತೋರಿಸಿದೇನೆ, ಅದು ನಾವ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲೇ ಪಾಯಿಂಟ್ ಆಗತ್ ನೋಡ್ರಿ. ಕರೆಕ್ಟಾ? ನಾ ತೋರಿಸಿದ ಇಲ್ಲೇ ಗೊತ್ತಾಯ್ತು ನಿಮ್ಗ. -4 3 ಅನ್ನೋದು ಈ ಪಾಯಿಂಟ್ ಒಳಗ್ ನಾವು ಗುರುತಿಸಿದ್ವಿ. ಆಮೇಲೆ ಇಲ್ಲಿ ನೋಡ್ರಿ, ಡಿ ವ್ಯಾಲ್ಯೂ ಡಿ -3 ಅಂದ್ರೆ ಇಲ್ಲಿ ಏನಾಗಿದೆ? ಎಕ್ಸ್ನು ಮೈನಸ್ ಇದೆ, ವಾಯ್ನು ಮೈನಸ್ ಇದೆ. ಹೌದಾ? ಎಕ್ಸ್ನು ಮೈನಸ್, ವಾಯ್ನು ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟ್ ಬರ್ತೈತದ? ಇಲ್ಲೇ ಥರ್ಡ್ ಕ್ವಾಡ್ರೆಂಟ್ ಬರ್ತೈತಿ ನಮಗ್. ಹೌದಾ? ಎಷ್ಟಿದೆ ಹೇಳ್ರಿ? ಅದು ಎಕ್ಸ್ -3 ಇದೆ, ವಾಯ್ -2 ಇದೆ. ಇಲ್ಲಿ ನೋಡ್ತೀರಿ, ಎಕ್ಸ್ ಅನ್ನೋದು -3, ವಾಯ್ ಅನ್ನೋದು ಇಲ್ಲಿ -2 ಇದೆ ಅಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ಇಲ್ಲಿ ಸ್ಟ್ರೇಟ್ ಲೈನ್ ನೋಡ್ತಾ ಇದ್ದೀರಿ, ನಾ ಯಾವ ರೀತಿ ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಪಾಯಿಂಟಿಗೆ ನಮ್ದು ಆ ಪಾಯಿಂಟ್ ಬರ್ಬೇಕು. ಇಲ್ಲಿ ನಾ ಕರ್ಸರ್ ಪಾಯಿಂಟ್ ಇಟ್ಟಿದ್ದೇನಲ್ಲ, ಅದೇ ಪಾಯಿಂಟಿಗೆ ಅದು ಪಾಯಿಂಟ್ ಬರ್ಬೇಕು. ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಪಾಯಿಂಟ್ ಗುರುತಿಸೋದು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಅದ್ ನಿಮಗ್ ಪಾಠ ಅದ ರೇಖಾ ನಕ್ಷೆ ಇರುವುದನ್ನ ನಿಮಗ ಮೇನ್ ಇಂಟ್ರೊಡಕ್ಷನ್ ಪಾಯಿಂಟ್ ಅನ್ನ, ಬಿಂದುಗಳನ್ನ ಗುರುತಿಸುವಿಕೆ ಮೇಲೆನ ಇದೆ. ಹೌದಾ? ಸೊ ಇಲ್ಲೇ ನೋಡ್ರಿ, ಹಾಗಾದ್ರೆ ಕ್ಲಿಕ್ ಮಾಡ್ಲಿ ಎಲ್ಲಿ ಬರ್ತೈತೆ ಅಂತ ಹೇಳಿ. ಅರ್ಥ ಆಯ್ತು? ನಾ ಎಲ್ಲಿ ಇಟ್ಟಿದ್ದೆಲ್ಲ ಕರ್ಸರ್ ಪಾಯಿಂಟ್ ಅಲ್ಲೇ ಬಂತಿದ್ದು. ನೆಕ್ಸ್ಟ್ ಇಲ್ಲೇ ನೋಡ್ರಿ, ಇ ಆಫ್ 5 - 3 ಅಂತ ಇದೆ ನೋಡ್ರಿ. ಸ್ವಲ್ಪ 5 ಅಂದ್ರ ಎಕ್ಸ್ ಪ್ಲಸ್ ಬಂತು, ವಾಯ್ ಮೈನಸ್ ಬಂತು. ಸೊ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಅಂದ್ರೆ ಎಲ್ಲಿ ಬರ್ತೈತಿ ನಮ್ದು? ಇಲ್ಲೇ ಥರ್ಡ್ ಕ್ವಾಡ್ರೆಂಟ್ ಒಳಗ್ ಬರ್ತೈತಿ. ಸೊ ಎಕ್ಸ್ ಅನ್ನೋದು 5 ಇದೆ, ವಾಯ್ ಅನ್ನೋದು -3 ಇದೆ. ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ, ನಾ ಕರ್ಸರ್ ಪಾಯಿಂಟ್ ಸರಿಸ್ತಾ ಇರೋದು. ಏನಾಯ್ತು ನೋಡ್ರಿ, ಇಲ್ಲೇ ನಾನು ಪಾಯಿಂಟ್ ತೋರಿಸ್ತಿದೆ, ಇಲ್ಲೇ ಪಾಯಿಂಟ್ ನೀಲಿ ಡಾಟ್ಸ್ ಬರ್ತಾ ಇದಾವಲ್ಲ, ಅವು ಕರೆಕ್ಟ್ ಅದೇ ಬಿಂದುವಿಗೆ ನಮ್ಗೆ ಕರೆಕ್ಟ್ ಇದಾವು. ನೆಕ್ಸ್ಟ್ ಎಫ್ ಆಫ್
5 ಮತ್ ಇವೇನದು ಹೇಳ್ರಿ ಎರಡು ಕೂಡ ನಮ್ಗೇನದು ಮತ್ತು ಪ್ಲಸ್ ಬಂದು ಅಂದ್ರೆ ಮತ್ ಅಗೇನ್ ನಮ್ಗೆ ಎಲ್ಲಿ ಬಂತದು ಫಸ್ಟ್ ಕ್ವಾಡ್ರಂಟ್ ಒಳಗ್ ಬಂತು. ಪ್ಲಸ್ ಅಂದ್ರೆ ಇಲ್ಲಿದೆ ನೋಡ್ರಿ, ಹೌದಾ? ಇದು +5 ಇಲ್ಲಿದೆ. ಅಗೇನ್ ವಾಯ್ನು ನಮ್ಗೆ ಏನಾಗಿದೆ ಪ್ಲಸ್ ಇರೋದ್ರಿಂದ ಈ ಕರ್ಸರ್ ಪಾಯಿಂಟ್ ಇಲ್ಲಿದೆ ನೋಡ್ರಿ, ನಮಗ್ ಕಾಣಿಸ್ತಾ ಇದೆ ನಾನು ಇಲ್ದ, ಹೌದಾ? ಈ ಪಾಯಿಂಟ್ ಒಳಗ ನಮಗ ಆ ಬಿಂದುಗಳನ್ನ ಗುರುತಿಸ್ತಾರೋ. ಸೊ ನಾ ಕ್ಲಿಕ್ ಮಾಡಿದೆ ಅಂದ್ರೆ ಅಲ್ಲಿ ಗುರುತಿಸ್ತೈತಿ ನೋಡ್ರಿ, ಕರೆಕ್ಟಾ? ನಾ ಎಲ್ಲಿ ಇಟ್ಟಿದ್ನಲ್ಲ ಅಲ್ಲೇ ಅದು ಪಾಯಿಂಟ್ಸ್ ಗಳು ಬಂದ್ವು. ಅದಾದ್ಮೇಲೆ G of -8 3 ಅಂತ ಇದೆ. ಸೊ ಇಲ್ಲಿ ಏನಾಗಿದೆ ಅಂದ್ರ ಎಕ್ಸ್ ಮೈನಸ್ ಇದೆ, y ಪ್ಲಸ್ ಇದೆ, ಹೌದಾ? ಇಲ್ಲಿ ನೋಡ್ರಿ x-8 ಅಂದ್ರ ಇಲ್ಲಿದೆ ಪಾಯಿಂಟ್, ಹೌದಾ? ಇದನ್ನ ನಾವು ಸ್ಟ್ರೇಟ್ ಆಗಿ ಎಲ್ಲಿವರೆಗೂ ತಗೊಂಡ್ ಹೋಗ್ಬೇಕು ಹೇಳ್ರಿ, 3 ವರೆಗೂ. 3 ಅಂದ್ರೆ ಇಲ್ಲಿದೆ, ಹೌದಾ? ಈ 3 ಅನ್ನ ನೋಡ್ರಿ ಈ ರೀತಿ ಇಲ್ಲಿ ತಗೊಂಡ್ಬಂದು ಕರೆಕ್ಟ್ ಇಲ್ಲಿ 8ಗೆ ನಾವು ಗುರುತಿಸ್ಬೇಕು. ಸೊ ಇಲ್ಲಿ ಬರ್ತದೆ ನೋಡ್ರಿ, ನಾ ಅಲ್ಲಿ ಕ್ಲಿಕ್ ಮಾಡ್ತೇನೆ ನೋಡ್ರಿ, ಅಲ್ಲೇ ಬರ್ತದ, ಕರೆಕ್ಟಾ? -8 3 ಅಂತ ಬಿಂದುಗಳನ್ನ ಗುರುತಿಸ್ಬೇಕು. ಅದಾದ್ಮೇಲೆ H of -7 -3 ಅಂತ ಇದೆ, ಹೌದಾ? -7 -3 ಅಂದ್ರೆ ಎರಡು ಮೈನಸ್ ಬಂದು ನಮಗ, ಹೌದಾ? ಎರಡು ಮೈನಸ್ ಬಂದಾಗ ಸ್ವಲ್ಪ ಇದನ್ನ ಜಾಸ್ತಿ ಮಾಡ್ತೇನೆ ನೋಡ್ರಿ, ಇಲ್ಲೇ ಎರಡು ಮೈನಸ್ ಬಂದ್ರ ಇಲ್ಲೇ ಪಾಯಿಂಟ್ಸ್ ಗಳಲ್ಲಿ ಏನಾಗಿದಾವ ಅಂದ್ರ ಈ ಸೈಡ್ ಇಲ್ಲ, ಹೌದಾ? ಅದಾವ ಎಚ್ ಅಂದ್ರ -7 ಇಲ್ಲಿ ಇದೆ, ಹೌದಾ? -3 ಅನ್ನೋದು ಇಲ್ಲಿದೆ, ಕರೆಕ್ಟಾ? ನಾವ್ ಇಷ್ಟೇ ಗುರುತಿಸಬಹುದು ಇದನ್ನ. -7 ಇಲ್ಲಿದೆ, 3 ಇಲ್ಲಿದೆ ಅಂದ್ರ ಕರ್ಸರ್ ಪಾಯಿಂಟ್ ಇಲ್ಲಿ ಇಟ್ಟೇನಲ್ಲ, ಇಲ್ಲೇ ನಮಗ ಪಾಯಿಂಟ್ಸ್ ಗಳು ಬರ್ತಾವ, ನೋಡ್ತಾ ಇರಿ, ಕರೆಕ್ಟಾ? -7 -3 ಅಂತ ಬಂತು, ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ I of 1 - 2 ಅಂತ ಬಂದಿದೆ, 1 - 2 ಅಂತ ಬಂದಿದೆ. ಸೊ ಎಕ್ಸ್ ಅನ್ನೋದು ಪ್ಲಸ್ ಇದೆ, y ಅನ್ನೋದು ನಮಗ ಮೈನಸ್ ಇದೆ. ನೀವು ಈ ಪಾಯಿಂಟ್ಸ್ ಗಳನ್ನ ಗುರುತಿಸುವಾಗ ಎಕ್ಸ್ ಪ್ಲಸ್ ಅನ್ನೋದು ಎಲ್ಲಿ ಬರ್ತೈತಿ, ಎಕ್ಸ್ ಮೈನಸ್ ಅನ್ನೋದು ಎಲ್ಲಿ ಬರ್ತೈತಿ, y ಪ್ಲಸ್ ಅನ್ನೋದು ಎಲ್ಲಿ ಬರ್ತೈತಿ, ಮತ್ತೆ y ಮೈನಸ್ ಅನ್ನೋದು ಎಲ್ಲಿ ಬರ್ತೈತಿ ಅನ್ನೋದು ನೀವು ಗುರುತಿಸ್ಕೋಬೇಕು. ಅಂದ್ರೆ ನಿಮ್ಗೆ ಅದ್ರ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು, ಹೌದಾ? ಈಗ ನೋಡ್ರಿ I ಅಂದ್ರ 1 - 2 ಅಂತ ಇದೆ. I ಅಂದ್ರೆ ಏನ ಇಲ್ಲಿ, I ಆಫ್ ಎಕ್ಸ್ ಅಂದ್ರ 1 ಇದೆ, y ಅಂದ್ರ -2 ಇದೆ. x1 ಅಂದ್ರ +1 ಅಂದ್ರೆ ಈ ಕಡೆ ಬಂತು. ಅದೇ ನಿಮಗ -2 ಅಂದ್ರೆ ಎಲ್ಲಿ ಬಂತು, ಇಲ್ಲಿ ಬಂತು, ಕರೆಕ್ಟಾ? ಇದು -2 ಇದು 1 ಅಂದ್ರ ಕರ್ಸರ್ ಪಾಯಿಂಟ್ ಇಲ್ಲಿ ಇಟ್ಟೇನಲ್ಲ, ಇಲ್ಲೇ ಅದು ಪಾಯಿಂಟ್ಸ್ ಬರ್ತೈತಿ ನೋಡ್ರಿ, ಕರೆಕ್ಟಾ? 1 -2 ಅಂತ ಹೇಳಿ. ಆಮೇಲೆ J ಆಫ್ 6 0 ಅಂತ ಇದೆ, ಅಲ್ಲೇ ಎಕ್ಸ್ 0 ಇದೆ, y ಏನಾಯ್ತು, ಸಾರಿ ಎಕ್ಸ್ 6 ಇದೆ, y ನಮಗೇನಾಯ್ತು 0 ಅಂತ ಇದೆ. ಸೊ ನಾವ್ ಏನ್ ಮಾಡ್ಬೇಕು, ಎಕ್ಸ್ ಅಂದ್ರ ಇಲ್ಲೇ ಇದೆ, ಹೌದಾ? 0 ಅಂದ್ರ ಅದ ಪಾಯಿಂಟ್ ಒಳಗ ಬರ್ತೈತಿ, ಅಂದ್ರ 6 ಮೇಲೇನ ಬರ್ತೈತದು ನೋಡ್ರಿ, ಕರೆಕ್ಟಾ? 6 0 ಅಂತ ಬಂದಿದೆ. ಅದಾದ್ಮೇಲೆ K = 0 4 ಅಂತ ಬಂದಿದೆ, K ಆಫ್ 0 4. ಇಲ್ಲೇ ಎಕ್ಸ್ 0 ಬಂತು, y +4 ಬಂದಿದೆ, ಇಲ್ಲಿ ಬರ್ತೈತಿ ನೋಡ್ರಿ ಪಾಯಿಂಟ್, ಹೌದಾ? ಇಲ್ಲಿ ನಾ ತೋರಿಸ್ತಾ ಇದ್ದೇನಲ್ಲ, ಈ ಪಾಯಿಂಟ್ ಒಳಗೆ ನಿಮ್ಗ ಪಾಯಿಂಟ್ ಬರ್ತೈತಿ ನೋಡ್ರಿ, ಕ್ಲಿಕ್ ಮಾಡ್ಲಿ ನಾನು, ಕರೆಕ್ಟಾ? ಈ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಗುರುತಿಸುದು ನಮ್ಗ ಗೊತ್ತಾಗ್ಬೇಕು. ನಾನ್ ನಿಮಗ್ ಹೇಳಿದ ಹಾಗೆ ಅಂದ್ರ ಪಾಯಿಂಟ್ಸ್ ಗಳ ಗುರುತಿಸುದು ನಮಗ್ ಕರೆಕ್ಟ್ ಗೊತ್ತಾಯ್ತು ಅಂದ್ರ ನಾವು ಈಸಿಲಿ ಸ್ಟ್ರೇಟ್ ಲೈನ್ ಗ್ರಾಫ್ ಅನ್ನ ಹಾಕ್ಬಹುದು. ಅದಕ್ಕ ನಿಮಗೆ ಇರುದ ಉದ್ದೇಶ ಬಿಂದುಗಳನ್ನ ಗುರುತಿಸುವಿಕೆ ಅಂತನ ಅದೊಂದು ಟಾಪಿಕ್ ನ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ನಿಮಗ ಅಲ್ಲಿ ಬುಕ್ ಒಳಗ ಇಲ್ಲಿ ರಫ್ ತೋರ್ಸೋಕ್ಕಿಂತ ಡೈರೆಕ್ಟ್ ಸಿಮ್ಯುಲೇಷನ್ ಒಳಗ್ ತೋರಿಸ್ತಾ ಇದ್ದೀನಿ, ಹೌದಾ? ನೋಡ್ರಿ ನಾನ್ ಮತ್ತೆ ಇದನ್ನ ಮಾಡಿನೂ ನಿಮ್ಗ ತೋರಿಸ್ಬೋದು, ಹೌದಾ? ಒಂದೆರಡು ಪಾಯಿಂಟ್ ಅನ್ನ ಡೈರೆಕ್ಟ್ ತೋರಿಸ್ತೇನೆ ನೋಡ್ರಿ, ಹೌದಾ? ಇಲ್ಲಿ ನೋಡ್ರಿ ಒಂದೆರಡು ಇರೇಸ್ ಮಾಡಿದ್ನಲ್ಲ, ಮತ್ ಕ್ಲಿಕ್ ಮಾಡಿದೆ ಅಂದ್ರ ಅವಕ್ರ ಪಾಯಿಂಟ್ ಎಲ್ಲಿದಾವ್ ಅಲ್ಲೇ ಬರ್ತಾವ, ಕಾಣಿಸ್ತಾ ಇದೆ, ಹೌದಾ? ಈ ರೀತಿ ಬಿಂದುಗಳನ್ನ ಗುರುತಿಸೋದು ನಿಮ್ಗ ಗೊತ್ತಾಗ್ಬೇಕು. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದ್ರೊಳಗ್ ನೋಡ್ರಿ ನಿಮ್ಗ ಇಲ್ಲಿ ಇನ್ನೂ ಒಂದಿದೆ, ಸ್ಟ್ರೇಟ್ ಲೈನ್ ಎಳೆದನ್ನ ಒಂದ್ ತೋರಿಸ್ತೇನೆ ನೋಡ್ರಿ. ಜಸ್ಟ್ ಇದು ನಿಮ್ಮ ಸಿಲೆಬಸ್ ಈ ಟೈಪ್ ಇಲ್ಲ, ಬಟ್ ಸ್ಟ್ರೇಟ್ ಲೈನ್ ಅನ್ನ ಯಾವ ರೀತಿ ಎಳಿಬಹುದು ಅನ್ನೋದನ್ನ ನಿಮ್ಗ ತೋರಿಸ್ಲಿಕ್ಕೆ ನಾನ್ ಜಸ್ಟ್, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನೋಡ್ರಿ, ಎ ಆಫ್ -0 ಅಂತ ಇದೆ, ಅಂದ್ರ ಎಕ್ಸ್ -5 ಇದೆ, ಇಲ್ಲಿ ಇದು 0 ಇರೋದ್ರಿಂದ ಪಾಯಿಂಟ್ ಇಲ್ಲಿ ಬಂತು. ಆಮೇಲೆ ಬಿ 0 5 ಇರೋದ್ರಿಂದ ಇಲ್ಲಿ ಬಂತು. ಈ ಲೈನ್ ಅನ್ನ ಅವರು ಪೂರ್ತಿ ಸ್ಟ್ರೇಟ್ ಲೈನ್ ಅನ್ನ ಹಾಕಿದಾರೆ. ಇದೇ ರೀತಿ ನಿಮ್ಮೂ ಕೂಡ ಸ್ಟ್ರೇಟ್ ಲೈನ್ ಗ್ರಾಫ್ ಇದು ಕರೆಕ್ಟ್ ಬರ್ತೈತಿ, ಹೌದಾ? ನಾನು ಇದನ್ನ ಇನ್ನು ಚೇಂಜ್ ಮಾಡ್ಲಿಕ್ಕೆ ಬರ್ತೈತೆ ನೋಡಂತಂದ್ರಿ, ಹೌದಾ? ಕಾಣಿಸ್ತಾ ಇದೆ, ನಾನು ಯಾವ ಪಾಯಿಂಟ್ ಬೇಕು ಆ ಪಾಯಿಂಟಿಗೆ ಇದನ್ನ
ಚೇಂಜ್ ಮಾಡಬಹುದು, ಇದನ್ನು ಕೂಡ ನಾನು ಚೇಂಜ್ ಮಾಡಬಹುದು. ಕರೆಕ್ಟಾ? ಕಾಣಿಸ್ತಾ ಇದೆ? ಹೌದಾ? ಕರೆಕ್ಟ್? ಈ ರೀತಿ. ಹೌದಾ? ನಮಗ್ ಫಸ್ಟ್ ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕ್ಬೇಕಾದ್ರೆ ನಾ ಪದೇ ಪದೇ ಹೇಳೋದು ಏನಂದ್ರ ನಿಮಗ ಬಿಂದುಗಳನ್ನ ಗುರುತಿಸುವುದು ಗೊತ್ತಾಗ್ಬೇಕು, ಅಥವಾ ನಿರ್ದೇಶಾಂಕಗಳನ್ನ ಒಂದು ನಕ್ಷೆ ಒಳಗ ಗುರುತಿಸುವುದು ಗೊತ್ತಾದ್ರನೆ ನಿಮಗ ಗ್ರಾಫ್ ಹಾಕ್ಲಿಕ್ಕೆ ಬರ್ತೈತಿ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಇದ್ರೊಳಗಿನ ಎಕ್ಸಾಂಪಲ್ಗಳು ನಮ್ಗೆ ಏನಾಗ್ಬಿಟ್ಟು ಈಗ ಸಿಮ್ಯುಲೇಷನ್ ಒಳಗ ಕವರ್ ಆಗ್ಬಿಟ್ಟು. ಹೌದಾ? ಮತ್ತೇನಿದಾವ ನೋಡೋಣಂತೆ. ಹೌದಾ? ಆಲ್ಮೋಸ್ಟ್ ಕವರ್ ಅದು. ಹೌದಾ? ಈಗ ಅಭ್ಯಾಸ 5.2 ಅಂತ ಇದಾವ. ಹೌದಾ? ಅಭ್ಯಾಸ 5.2 ಅಭ್ಯಾಸ 5.2. ಹೌದಾ? ಇಲ್ಲಿ ಏನಾಗಿದೆ, ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಕೆಳಗೆ ಕೊಟ್ಟಿರುವ ಬಿಂದುಗಳನ್ನು ನಕ್ಷಾ ಕಾಗದದ ಮೇಲೆ ಗುರುತಿಸಿ ಅವುಗಳು ಒಂದೇ ರೇಖೆಯ ಮೇಲಿವೆಯೇ ಪರೀಕ್ಷಿಸಿ ಅಂತ ಇದ್ದಾರೆ. ಹೌದಾ? ಸೊ ಅಲ್ಲಿ ಏನಾಗಿದೆ ಅಂದ್ರೆ ನಿಮಗ ಬಿಂದುಗಳು ಬರ್ತಾವ ನೋಡಿ. ಇಲ್ಲಿ ಎ ಆಫ್ 4 0 ಕರೆಕ್ಟ್. ಆಮೇಲೆ ಬಿ ಆಫ್ 4 2, ಸಿ ಆಫ್ 4 6, ಡಿ ಆಫ್ 4 2.5 ಅಂತ ಇದಾವ್. ಈ ಬಿಂದುಗಳನ್ನ ಏನ್ ಮಾಡ್ಬೇಕಂತ ನಾವು ಗ್ರಾಫ್ ಒಳಗ ಗುರುತಿಸಿ ಅವು ಒಂದೇ ಸ್ಟ್ರೇಟ್ ಲೈನ್ ಒಳಗ್ ಬರ್ತಾವಿಲ್ಲೋ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕಂತ. ಹೌದಾ? ಇಲ್ಲಿ ನಮ್ಗೊಂದು ಗ್ರಾಫ್ ಇದೆ, ನಿಮ್ಗ ಸಿಮ್ಯುಲೇಷನ್ ಒಳಗೆ ತೋರಿಸ್ತೇನೆ ನಾನು. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡ್ತೇನೆ, ಇದು ಗ್ರಾಫ್ ನ ತಗೊಂಡ್ಬಂದು ಇಲ್ಲಿ ನಾನು ಕರೆಕ್ಟ್ ಸ್ಕೇಲು ಮತ್ತೆ ಇದರಿಂದ ಯಾವ ರೀತಿ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತೇನೆ. ಈಗ ಜಸ್ಟ್ ನಿಮಗೆ ಇದನ್ನ ಸಿಮ್ಯುಲೇಷನ್ ಒಳಗೂ ತೋರಿಸ್ತೇನೆ ತಡ್ರಿ ಒಂದ್ ಸೆಕೆಂಡ್. ಪಾಯಿಂಟ್ಸ್ ಗಳು ಎಲ್ಲೆಲ್ಲಿ ಬರ್ತಾವ ಜಸ್ಟ್ ಚೆಕ್ ಮಾಡೋಣಂತ. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ ಪಾಯಿಂಟ್ಸ್ ಗಳು ಎಲ್ಲೆಲ್ಲಿ ಬರ್ತಾವ ಅಂತ ಹೇಳಿ. ಇವು ಆಲ್ಮೋಸ್ಟ್ ಇಲ್ಲಿ ನೋಡ್ರಿ ಎ ಆಫ್ 4 0 ಇರೋದ್ರಿಂದ ಇಲ್ಲಿ ಏನಾಗತ್ ನೋಡ್ರಿ. ಹೌದಾ? ಎ ಆಫ್ 4 0 ಇಲ್ಲಿ ನೋಡ್ರಿ. ಎ ಆಫ್ 4 0 ಅಂದ್ರ ಎಕ್ಸ್ 4 ಬಂದಿದೆ, ಅವಾಗ y ಏನಾಗಿದೆ ಇಲ್ಲಿ 0 ಇರೋದ್ರಿಂದ ಈ ಪಾಯಿಂಟ್ ಅನ್ನ ನಾನು ಇಲ್ಲಿ ತಗೊಂಡ್ ಬರ್ತೇನೆ ನೋಡ್ರಿ. ಕಾಣಿಸ್ತಾ ಇದೆ? ಫಸ್ಟ್ನೇದ್ ಏನಾಯ್ತು ನಮ್ಗ ಎ 4 0 ಆಯ್ತು, ಬಿ ಏನಾಯ್ತು 4 2 ಅಂತ ಆಗಿದೆ. 4 2 ಅಂದ್ರ ಎಕ್ಸ್ 4 ಇದೆ. ಹೌದಾ? ಎಕ್ಸ್ 4 ಇದೆ, y ಏನಾಗಿದೆ ನಮಗಿಲ್ಲೇ 2 ಇದೆ. ಹೌದಾ? 2 ಇದೆ. ಎಕ್ಸ್ ಬಿ ಏನಾಗಿದೆ ಎಕ್ಸ್ 4 ಇದೆ, y 2 ಅಂತ ಇದೆ. ಹೌದಾ? ಆಮೇಲೆ ಎಕ್ಸ್ ಸಿ ಏನಾಗಿದೆ 4 ಮತ್ತೆ 6 ಅಂತ ಇದೆ. ಎಕ್ಸ್ 4 ಇದೆ, ಸಿ ಪಾಯಿಂಟ್ ಒಳಗ y ಏನಾಗಿದೆ ನಮಗೆ ಇಲ್ಲಿ 6 ಆಗಿದೆ. ಸೊ ಇದನ್ನ ಏನ್ ಮಾಡ್ತೀವಿ ಇಲ್ಲೇ ಗುರುತಿಸ್ತೀರಿ. ಹೌದಾ? ಕರೆಕ್ಟಾ? ಅದಾದ್ಮೇಲೆ ಮತ್ತೇನಾಗಿದೆ ಡಿ 4 ಇದೆ, ಆಮೇಲೆ ಇದು 2.5 ಅಂತ ಇದೆ. ಹೌದಾ? ಇಲ್ಲಿ 2.5 ಅಂದ್ರೆ ನಾನು ಇದನ್ನ ಇಲ್ಲಿ ಗುರುತಿಸಬಹುದು. ಸಿ ಅಂದ್ರೆ ನಮಗಿಲ್ಲಿ 2.5 ಅಂದ್ರೆ ನಾನು 2 ಮತ್ತು 3 ನಡುವೆ ಗುರುತಿಸ್ತೇನೆ ನೋಡ್ರಿ ಅದನ್ನ. ಅಂದ್ರೆ ನಮಗ 2.5 ಆಗತ್ತಿದೆ. ಸಾರಿ, ಡಿ ಇದು ಇಲ್ಲಿದೆ. ಹೌದಾ? ಡಿ ಅನ್ನ ತಗೊಂಡ್ ಬಂದು ನಾನು ಎಲ್ಲಿ ಗುರುತಿಸ್ಬೇಕು ಹೇಳ್ರಿ ಅದನ್ನ? ಇಲ್ಲಿ ಗುರುತಿಸ್ಬೇಕು, 2 ಮತ್ತು 3 ನಡುವೆ. ಹೌದಾ? ಇವಾಗ ನಿಮಗ್ ಅನ್ಸಿರ್ಬೋದು ಅವ್ರು ಏನ್ ಕ್ವಶನ್ ಕೇಳಿದ್ರೆ ಹೇಳ್ರಿ, ಈ ಎಲ್ಲಾ ಬಿಂದುಗಳನ್ನ ನಾವ್ ಏನ್ ಮಾಡ್ಬೇಕು ನಕ್ಷೆ ಒಳಗ ಗುರುತಿಸಿ ಅವು ಸ್ಟ್ರೇಟ್ ಲೈನ್ ಬಂದಿದ್ದೇವೆ ಇಲ್ಲೋ, ಒಂದೇ ರೇಖೆಯ ಮೇಲೆ ಬಂದಾವೋ ಇಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕು ಅಂತ ಹೇಳಿದಾರು. ಸೊ ಆ ಪಾಯಿಂಟ್ ನೋಡಿದ್ರೆ ಗೊತ್ತಾಯ್ತು ನಿಮ್ಗ, ಅವು ಫುಲ್ ಸ್ಟ್ರೇಟ್ ಲೈನ್ ಒಳಗ ಒಂದ ಲೈನ್ ಒಳಗ ಬಂದಿದಾವಲ್ಲ, ಈ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು. ಹೌದಾ? ಅದೇ ರೀತಿ ಅಲ್ಲೇ ಮತ್ತೆ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ನೋಡ್ರಿ, ಮತ್ತ ಅಲ್ಲಿ ಏನೇನ್ ಚೇಂಜ್ ಆಗಿದೀವಿ ಅಂತ ಹೇಳಿ. ಇಲ್ಲೇ ಮತ್ ನಮಗ್ ಏನ್ ಮಾಡಿದಾರು ಅಕ್ಷರವನ್ನ ಅಂದ್ರ ಇಲ್ಲೇ ಈ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಈ ರೀತಿ ಇದಾವ್. ಇಲ್ಲೇ ಇವರು ಪಿ ಆಫ್ 1 1 ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕ್ಯೂ ಆಫ್ 2 2, ಆಮೇಲೆ ಆರ್ ಆಫ್ 3 3, ಅದಾದ್ಮೇಲೆ 4 4 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ನಾ ಈಗ ಏನ್ ಮಾಡ್ತೇನೆ, ಅದನ್ನ ಪಿ ಕ್ಯೂ ಆರ್ ಎಸ್ ತಗೊಳ್ಳೋ ಬದ್ಲಿ ನಾನು ಎ ಬಿ ಸಿ ಡಿ ಅಂತ ತಗೋತೇನೆ. ಯಾಕಂದ್ರೆ ನಮಗೆ ಸಿಮ್ಯುಲೇಷನ್ ಒಳಗಲ್ಲಿ ಏನಾಗಿದೆ ಎ ಬಿ ಸಿ ಡಿ ಅಂತಾನ ಹೆಸರದಾವ್. ಹೌದಾ? ಇಲ್ಲೇ ನೋಡ್ರಿ ಎ ಏನಾಗಿದೆ 1 1 ಅಂದ್ರ ಎಕ್ಸ್ ನು 1 ಇದೆ, y ನು 1 ಇದೆ. ಇದ್ದಾಗ ಏನಾಯ್ತು ಇದು ಇಲ್ಲಿ ಬಂತು. ಕರೆಕ್ಟಾ?
ನಾನು ಅದನ್ನ ಮತ್ತೆ ಚೇಂಜ್ ಮಾಡ್ಬೋದು. ಆಮೇಲೆ ಬಿ ನೋಡ್ರಿ ಅಲ್ಲಿ 2 ಅಂತ ಇದಾವ, ಹೌದಾ? ಅಲ್ಲಿ ಏನಾಗಿದೆ, ಬಿ ಅನ್ನ ಇಲ್ಲಿ ಎಕ್ಸ್ ಬಿ ಇದೆ, ವೈ ಬಿ ಇದ್ದಾಗ ಇದನ್ನ ಏನ್ ಮಾಡ್ತೇವೆ ಹೇಳ್ರಿ, ಇದನ್ನ ಈ ಸೈಡ್ ತಗೊಂಡ್ ಬಂದ್ವಿ, ಹೌದಾ? ಅದಾದ್ಮೇಲೆ ಡಿ ಅಂದ್ರ ಸಿ ಅಂದ್ರ 3 ಇರೋದ್ರಿಂದ ಇಲ್ಲಿ x3 y3 ಇರೋದ್ರಿಂದ ಇದನ್ನ ಇಲ್ಲಿ ತಗೊಂಡ್ ಬಂದ್ವಿ, ಹೌದಾ? ಅದಾದ್ಮೇಲೆ ಡಿ ಏನಾಯ್ತು, 4 ಇರೋದ್ರಿಂದ ಈ 4 ಅನ್ನ ನಾನು ಇಲ್ಲಿ ತಗೊಂಡ್ ಬಂದೆ. ಸೊ ಇದು ಕೂಡ ನಮ್ಗೆ ಏನಾಯ್ತು, ಸ್ಟ್ರೇಟ್ ಲೈನ್ ಒಳಗ ಬಂತ, ಹೌದಲ್ಲ? ಈ ಪಾಯಿಂಟ್ಸ್ ನೇರವಾಗಿ ಸ್ಟ್ರೇಟ್ ಲೈನ್ ಬರೋದ್ಕಿಂತ ಈ ರೀತಿ ನಮಗ ಸ್ಟ್ರೇಟ್ ಲೈನ್ ಬಂತು. ಈ ರೀತಿ ನಾವು ಪಾಯಿಂಟ್ಸ್ ಗಳನ್ನ ಗುರುತಿಸಬಹುದು. ಇನ್ನು ಸಾಕಷ್ಟು ಪಾಯಿಂಟ್ ಗಳನ್ನ ಗುರುತಿಸೋದ್ರ ಮೇಲೆ ನಿಮಗ ಅಭ್ಯಾಸ ಅದಾವು. ಆ ಅಭ್ಯಾಸಗಳನ್ನ ನೋಡ್ಕೊಂತ ಹೋಗೋಣಂತ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗ ನಾ ಏನ್ ಮಾಡ್ತೇನೆ, ಗ್ರಾಫ್ ಹಾಳಿ ಒಳಗ ನಿಮ್ಗ ಯಾವ ರೀತಿ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು ಅನ್ನೋದನ್ನ ಹೇಳ್ತೇನೆ. ಆಲ್ಮೋಸ್ಟ್ ನಿಮ್ಗೆ ಇದು ಐಡಿಯಾ ಬಂದಿರ್ಬೋದು, ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.